ಅಮೃತ ಅತ್ತೆ ಏನಾಯ್ತು? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಏನು ಹುಷಾರೋ ಏನೋ, ನನಗಂತೂ ಇತ್ತೀಚೆಗೆ ತಲೆನೇ ಕೆಟ್ಟು ಹೋದಾಗ ಆಗೋಗಿದೆ ಅಮೃತ. ಈ ಮನೇಲಿ ಏನೇನೋ ವಿಚಿತ್ರವಾಗೆಲ್ಲ ನಡೀತಾ ಇದೆ. ಈಗೇನಾಯ್ತು ಅಂತದ್ದು? ಯಾಕಿಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇನ್ನೇನಮ್ಮ, ಮತ್ತೆ ಸಿದ್ದಯ್ಯ ಬಂದು ಈ ಮನೇಲಿ ಈ ತರ ನಗು ಕಾಣೋದು ಅಪರೂಪನೇ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಯಾರಿಂದ ಯಾರಿಗೆ ಏನಾಗುತ್ತೆ ಅನ್ನೋ ಸೂಚನೆ ಸಿಗ್ತಾ ಇಲ್ಲ. ಆದ್ರೆ ಈ ಮನೆ ಸದಸ್ಯರೊಬ್ಬರ ಜೀವಕ್ಕೆ ಅಪಾಯ ಇದೆ. ಹಾಗೆ ಹೇಳಿದ್ರ ಅತ್ತೆ? ಯಾರು ಸಾವಂತೆ? ಅದ್ರ ಬಗ್ಗೆ ವಿವರವಾಗಿ ಏನಾದರೂ ಹೇಳಿದ್ರಾ? ಇಲ್ಲ ಕಣೆ, ಅವನು ಇನ್ನೂ ಮುಂದೆ ಏನಾದರೂ ಹೇಳ್ತಿದ್ನೋ ಏನೋ. ಏನೋ ಏನೋ ನೀನು ದೇವರು ಅಂತ ದುರಹಂಕಾರನಾ? ನೀನು ದೇವರಾದ್ರೆ ನಾವೆಲ್ಲರೂ ತಲೆ ಬಾಗ್ಬೇಕಾ? ಬೇರೆಯವ್ರ ತಲೆ ಬಾಗ್ಬೋದು, ಆದ್ರೆ ಈ ರುದ್ರ ಯಾರ ಮುಂದೆನೋ ತಲೆ ತಗ್ಸಲ್ಲ. ನನ್ನೇ ಎದುರಿಸಕ್ ನೋಡ್ತೀಯ ಅಲ್ವಾ? ಅದು ಈ ರುದ್ರನ. ಅದು ನಿನ್ನ ಭ್ರಮೆ ಕಣೋ ಭಗವಂತ. ಏನು ನೀನ್ ನನಗೆ ನನ್ನ ಸಾವಿನ ಮುನ್ಸೂಚನೆ ಕೊಡ್ತೀಯ? ಅದು ನನಗೆ ಗೊತ್ತಾಗ್ದಾಗೆ. ಈ ರುದ್ರ ಅಷ್ಟು ಶಕ್ತಿಹೀನ ಅನ್ಕೊಂಡ್ಯಾ? ಸಾವನ್ನೇ ಗೆಲ್ಲೋ ತಾಕತ್ತಿರೋನು ಕಣ ಈ ರುದ್ರ. ಆ ಯಮನೆ ನನ್ನ ಎದುರಿಗೆ ಬಂದ್ ನಿಂತ್ರು ಬಾಲ ಮುದುರ್ಕೊಂಡು ಓಡ್ ಹೋಗೋಗೆ ಮಾಡೋ ತಾಕತ್ತು ನನಗಿದೆ ಕಣ. ಇನ್ನ ಈ ಮುನ್ಸೂಚನೆಗಳೆಲ್ಲ ನನ್ಗೆ ಯಾವ ಲೆಕ್ಕ?